ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಆಟ ರೋಚಕ ಘಟ್ಟಕ್ಕೆ ಬರ್ತಾ ಇದೆ. ದಿನದಿಂದ ದಿನಕ್ಕೆ ಆಟದ ಶೈಲಿ, ಆಟದ ರೀತಿ, ಆಟದಲ್ಲಿ ಸ್ಪರ್ಧಿಗಳ ಭಾಗವಹಿಸುವಿಕೆ ಎಲ್ಲದೂ ಕೂಡ ಬದಲಾಗ್ತಿದ್ರೆ, ಸ್ಪರ್ಧಿಗಳ ಮನಸ್ಥಿತಿಯೂ ಕೂಡ ಬದಲಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಕಾವ್ಯ ಮತ್ತು ಗಿಲ್ಲಿ. ಇನ್ಫ್ಯಾಕ್ಟ್ ಕಾವ್ಯ ಮತ್ತು ಗಿಲ್ಲಿ ಇಷ್ಟು ಬದಲಾಗೋದಕ್ಕೆ ಪ್ರಮುಖವಾದಂಥ ಕಾರಣ ಯಾರು ಅಂತೇಳಿ ಕೇಳಿದ್ರೆ ಅದು ಧನುಷು. ಆದರೆ ಇದೇ ಧನುಷು ಕಾವ್ಯ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಗಿಲ್ಲಿಯ ನಡವಳಿಕೆಗಳ ಬಗ್ಗೆ ಅಪಸ್ವರವನ್ನು ಎತ್ತಿದ್ದ. ಈ ಕಾವ್ಯ ಮನಸ್ಸಿನಲ್ಲಿ ಗಿಲ್ಲಿ ಬಗ್ಗೆ ಒಂದು ರೀತಿಯಾದಂತಹ ಬೇರೆಯದೇ ಭಾವನೆ ಬರಬೇಕು ಅಥವಾ ಅವಾಯ್ಡ್ ಮಾಡುವಂಥ ಮೆಂಟಾಲಿಟಿ ಬೆಳೆಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಆಕೆಯ ಮನಸ್ಸಿನ ಒಳಗಡೆ ಒಂದಷ್ಟು ವಿಚಾರಗಳನ್ನು ತುಂಬಿದ್ದ. ಆದರೆ ಆತ ಎಷ್ಟೇ ತುಂಬಿದ್ರೂ ಕೂಡ ಈಕೆ ಎಷ್ಟು ಪರಿಶುದ್ಧ ಅಥವಾ ಈಕೆ ಈ ಗಿಲ್ಲಿಯನ್ನು ಎಷ್ಟು ನಂಬಿದ್ಲು ಅಥವಾ ಸ್ವಾರ್ಥಕ್ಕೋಸ್ಕರ ಯಾವ ರೀತಿ ಬಳಸಿಕೊಂಡ್ಲು ಅನ್ನೋದಕ್ಕೆ ಈಕೆ ಸಾಕ್ಷಿ. ಕಾರಣ ಏನು ಅಂತ ಹೇಳಿದ್ರೆ, ಆತ ಎಷ್ಟೇ ಹೇಳ್ಬೋದು, ಏನೇ ಮಾಡ್ಬೋದು, ಯಾರೋ ಈ ಧನುಷು. ಆದರೆ ಈಕೆ ನಂಬಿದ್ಲಲ್ಲ, ಅದನ್ನು ನಾವಿಲ್ಲಿ ಯೋಚನೆ ಮಾಡಲೇಬೇಕು. ಈಕೆ ನಂಬಿದವಳು ಎಂಥವಳು ಅಂತ ಹೇಳಿಬಿಟ್ಟು ಆಯಿತು. ಈಗ ನಂಬಿದೆಲ್ಲದು ಕೂಡ ಆಯಿತು. ಪರಿಣಾಮ ಒಂದು ಹಂತಕ್ಕೆ ಈ ಗಿಲ್ಲಿ ಮತ್ತು ಕಾವ್ಯ ಸ್ನೇಹ ದೂರ ದೂರ ಬಂದು ನಿಂತಾಯಿತು. ಇಷ್ಟೆಲ್ಲ ಆದಮೇಲೆ ಈ ಧನುಷು ಕಾವ್ಯ ಜೊತೆಗೆ ವರ್ತನೆ ಮಾಡಿದಂಥ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದಕ್ಕೆ ಧನುಷು ಕಾವ್ಯಳನ್ನು ಗಿಲ್ಲಿಯಿಂದ ದೂರ ಮಾಡಿದ್ದು ಅನ್ನೋಂಥ ಪ್ರಶ್ನೆಯೂ ಕೂಡ ಎದ್ದಿದೆ. ಹಾಗಾದರೆ ಏನಾಯಿತು? ಇದು ಧನುಷ್ ವ್ಯಕ್ತಿತ್ವನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕಾವ್ಯ ಶೈವ, ಗಿಲ್ಲಿ ನಟ ಇವರಿಬ್ಬರು ಕೂಡ ಬಿಗ್ ಬಾಸ್ ಆರಂಭದಿಂದ ಇಲ್ಲಿವರೆಗೂ ಕೂಡ ತುಂಬ ಸ್ನೇಹಿತರು ಅಥವಾ ತುಂಬ ಆತ್ಮೀಯರು ಅನ್ನೋ ರೀತಿಯಲ್ಲಿ ಇದ್ದಂಥವ್ರು. ಒಬ್ರಿಗೊಬ್ರು ಬಿಟ್ಕೊಡ್ತಾ ಇರಲಿಲ್ಲ. ಏನೇ ಆದರೂ ಕೂಡ ಗಿಲ್ಲಿ ಕಾವ್ಯಳನ್ನು ಬಿಟ್ಕೊಟ್ಟಿಲ್ಲ, ಕಾವ್ಯ ಗಿಲ್ಲಿಯನ್ನು ಬಿಟ್ಕೊಟ್ಟಿಲ್ಲ. ಎಲ್ಲಿವರೆಗೆ? ಮೊನ್ನೆವರೆಗೆ. ಆದರೆ ಇವತ್ತಿಗೂ ಕೂಡ ಗಿಲ್ಲಿ ಮಾತ್ರ ಕಾವ್ಯಳನ್ನು ಬಿಟ್ಕೊಟ್ಟಿಲ್ಲ. ಬಟ್ ಕಾವ್ಯ ಗಿಲ್ಲಿಯನ್ನು ಬಿಟ್ಕೊಟ್ಟಾಗಿದೆ. ಒಂದು ರೀತಿಯಲ್ಲಿ ಗಿಲ್ಲಿಯನ್ನು ತುಂಬ ಚೀಪಾಗಿ ನೋಡುವಂತಹ ಸ್ಥಿತಿಗೆ ಕಾವ್ಯ ತಲುಪಿಯಾಗಿದೆ. ಗಿಲ್ಲಿ ಎಷ್ಟು ಕಲಾತ್ಮಕ ಆಟಗಾರ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಕ್ಷಣವನ್ನು ಕೂಡ ಜೀವಿಸ್ತಿರುವಂಥ ಆಟಗಾರ ಅನ್ನೋದಕ್ಕೆ ಆತ ಆಡ್ತಿರುವಂಥ ರೀತಿ ಮತ್ತು ಆತನಿಗೆ ಹೊರಗಡೆ ಸಿಗ್ತಿರುವಂಥ ಬೆಂಬಲವೇ ಸಾಕ್ಷಿ. ಜೊತೆಗೆ ಕಾವ್ಯ ಗಿಲ್ಲಿಯನ್ನು ಒಂದು ರೀತಿಯಲ್ಲಿ ತನ್ನ ಏಣಿಯಾಗಿ ಬಳಸ್ಕೊಂಡ್ಲು ಅನ್ನೋದು ಬಹುಶಃ ನಾನು ಈ ಹಿಂದಿನ ಸ್ಟೋರಿಯಿಂದನೂ ಕೂಡ ಹೇಳ್ತಾ ಬಂದಿದ್ದೀನಿ. ಗಿಲ್ಲಿ ನಟ ಪದೇ ಪದೇ ಕಾವು ಅಂತೇಳಿ ಹೇಳ್ತಾ ಏನೇ ವಿಚಾರ ಇರಲಿ ಅವರು ಕಾವ್ಯ ಬಗ್ಗೆ ಮಾತನಾಡ್ತಾನೆ ಇರ್ತಾರೆ, ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಆದರೆ ಈಗ ಯಾವಾಗ ಧನುಷ್ ಗೌಡ ಕಾವ್ಯ ಜೊತೆಗೆ ಕ್ಲೋಸ್ ಆಗ್ತಾರೋ, ಧನುಷ್ ಗೌಡ ಅವರಿಂದನೇ ಕಾವ್ಯ ಗಿಲ್ಲಿ ನಟನಿಂದ ದೂರ ಆದರು ಅನ್ನುವಂಥ ಚರ್ಚೆ ಶುರುವಾಗಿದೆ. ಇನ್ಫ್ಯಾಕ್ಟು ಇದು ಕಾವ್ಯಗೆ ಮತ್ತು ಧನುಷ್ಗೆ ಇಬ್ಬರಿಗೂ ಕೂಡ ಭಾರಿ ದೊಡ್ಡ ಹೊಡೆತವನ್ನು ಕೊಡೋದ್ರಲ್ಲಿ ಡೌಟೇ ಇಲ್ಲ. ಧನುಷ್ ಗೌಡ ಜೊತೆಗೆ ಕಾವ್ಯ ಶೈವ ಯಾವಾಗ ಬೆಡ್ರೂಮ್ ಏರಿಯಾದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಮಾತನಾಡಿದ್ರು, ಆ ವೇಳೆ ಕಾವ್ಯ ಅವರು ಸುದೀಪ್ ಸರ್ ಹೊರಗಡೆಯಿಂದ ಬಂದವರು ಇಲ್ಲಿಗೆ ಬಂದು ಅವನಿಂದ ನಿನ್ನ ಗೇಮ್ ಎಫೆಕ್ಟ್ ಆಗ್ತಿದೆ ಅನ್ನೋಂಥ ಮ್ಯಾಟರ್ ಆಗ್ತಿದೆ ಅನ್ನೋಂಥ ವಿಚಾರವನ್ನು ಯಾವಾಗ ಹೇಳ್ತಾರೋ, ಗಿಲ್ಲಿ ಎಫೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಆದರೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನುವಂಥ ಪ್ರಶ್ನೆ ಬಂದಿದೆ ಅನ್ನುವಂಥ ವಿಚಾರವನ್ನು ಕಾವ್ಯ ಧನುಷ್ ಜೊತೆಗೆ ಹಂಚಿಕೊಳ್ತಾರೆ. ಇವರೇ ಬನ್ನಿ ಅಂತಾನೆ, ತಾಳಿ ಕಟ್ತಾನೆ ಅಂತಾನೆ, ಬ್ರಾಸ್ಲೈಟ್ ಕೊಟ್ಟು ಎಂಗೇಜ್ಮೆಂಟ್ ಆಯಿತು ಅಂತಾನೆ. ಇವೆಲ್ಲ ಮಾತುಗಳು ಎಲ್ಲೋ ಒಂದು ಕಡೆ ಕಾವ್ಯಗೆ ಟ್ರಿಗರ್ ಆಯಿತು. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಕಾವ್ಯ ಒಂದು ಕಡೆ ಗಿಲ್ಲಿಯ ಬಗ್ಗೆ ಈಗ ಹೆಂಗೋ ಒಂದು ಅಂತಿಮ ಹಂತಕ್ಕೆ ಬಂದಾಗಿದೆ, ಫೈನಲ್ವರೆಗೆ ಹೆಂಗೋ ಬಂದಾಗಿದೆ. ಇಲ್ಲಿವರೆಗೆ ನನ್ನನ್ನು ಗಿಲ್ಲಿ ಉಳಿಸಿದ್ದಾನೆ, ಇನ್ನು ಹೆಂಗೋ ನಾನು ಉಳ್ಕೊಂಡು ಹೋಗ್ಬಿಡ್ತೀನಿ ಅನ್ನುವಂತಹ ಲೆಕ್ಕಾಚಾರಕ್ಕೆ ಬಂದಂತೆಯೋ, ಅಥವಾ ಗಿಲ್ಲಿ ಈ ರೀತಿಯಾಗಿ ಗಿಲ್ಲಿಯ ಬಗ್ಗೆ ಮಾತನಾಡ್ತಾ ತನಗೆ ತಾನೇ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಬೇಕನ್ನುವಂತಹ ಲಾಭದ ಉದ್ದೇಶವೋ, ಅಥವಾ ಈಕೆಯ ಮನಸ್ಸಿನಲ್ಲಿ ನಿಜವಾಗ್ಲೂ ಕೂಡ ಗೊಂದಲ ಇದೆಯೋ ಗೊತ್ತಿಲ್ಲ. ಆದರೆ ಈಕೆ ಧನುಷ್ ಮಾತನಾಡಿದಂಥ ಮಾತುಗಳ ಬಳಿಕ ಆಡಿದಂಥ ಪ್ರತಿಯೊಂದು ಮಾತುಗಳು ಮತ್ತು ವರ್ತನೆ ಮಾಡ್ತಿರುವಂಥ ರೀತಿ ಎಲ್ಲೋ ಒಂದು ಕಡೆ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಇಷ್ಟಕ್ಕೆ ಸುಮ್ಮನಾಗದಂಥ ಕಾವ್ಯ, ನನ್ನ ಮನೆಯವರು ಒಂಥರ ಮಾತನಾಡ್ತಾರೆ, ಅವರ ದೃಷ್ಟಿಕೋನ ಬೇರೆ, ನನ್ನ ದೃಷ್ಟಿಕೋನ ಬೇರೆ, ಇದರ ಬಗ್ಗೆ ಪ್ರಶ್ನೆ ಮಾಡಿದರೆ ನಾನು ಏನು ಹೇಳಲಿ ಅಂತಲೂ ಕೂಡ ಇಲ್ಲಿ ಕಾವ್ಯ ಹೇಳ್ತಾರೆ. ಇನ್ನೊಂದು ಕಡೆ ಗಿಲ್ಲಿ ನಟ ಅವರು ಕೂಡ ಕಾವ್ಯರನ್ನು ದೂರ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವರು ಕಾವ್ಯರನ್ನು ಮಾತನಾಡಿಸ್ತಲೂ ಇಲ್ಲ, ನೋಡ್ತಾನೂ ಇಲ್ಲ ಅನ್ನುವಂತಹ ವಿಚಾರ ಚರ್ಚೆ ಆಯಿತು. ಬಟ್ ಇನ್ಫ್ಯಾಕ್ಟ್ ಇಲ್ಲ. ಗುರುವಾರದ ಸಂಚಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗಿಲ್ಲಿ ಸಾಕಷ್ಟು ಸಲ ಕಾವ್ಯಗಳನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಆದರೆ ಕಾವ್ಯನೇ ಸರಿಯಾಗಿ ರಿಯಾಕ್ಟನ್ನು ಮಾಡ್ತಿಲ್ಲ. ಆದರೆ ಎಂಡ್ ಆಫ್ ದಿ ಡೇಗೆ ಕಾವ್ಯ ಮತ್ತೆ ಒನ್ಸ್ ಅಗೇನ್ ಗಿಲ್ಲಿಯ ಸಹಾಯವನ್ನೇ ಬೇಡುವಂಥ ಪರಿಸ್ಥಿತಿ ಬಂತು. ಯಾವಾಗ ಈ ಟಾಸ್ಕನ್ನು ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಈ ಒಂದು ಫೈನಲ್ ಟಾಸ್ಕ್ ಅಂದರೆ ಟಾಪ್ 6ಗೆ ಹೋಗುವಂತಹ ಒಂದು ಟಾಸ್ಕನ್ನು ಬಿಗ್ ಬಾಸ್ ಕೊಡುವಂಥ ಸಂದರ್ಭದಲ್ಲಿ ಆ ರಾಡ್ಗಳನ್ನು ಅಥವಾ ಸಾರ್ವೆಗೆ ಕಂಬಿಗಳನ್ನು ತಂದು ಕೊಡುವಂಥ ಸಂದರ್ಭದಲ್ಲಿ ಗಿಲ್ಲಿಯ ಸಹಾಯ ಮಾಡಿದ್ದು ಕಾವ್ಯಗೆ. ಮಾಡ್ತೀರಾ ಅಂತೇಳಿ ಕೇಳಿದ ತಕ್ಷಣ ಗಿಲ್ಲಿ ಒಪ್ಕೊಂಡ. ಅದು ಗಿಲ್ಲಿಯ ಒಳ್ಳೆತನ, ಗಿಲ್ಲಿಯ ಒಳ್ಳೆ ಮನಸ್ಥಿತಿ. ಆದರೆ ಅದೇ ವಿಚಾರ ಕಾವ್ಯಗೆ ಬಂದಿದ್ದರೆ ಕಾವ್ಯ ಒಪ್ತಾ ಇಲ್ಲ.
ಇದನ್ನು ನಾವು ಯೋಚನೆ ಮಾಡಬೇಕು. ಕಾವ್ಯ ಖಂಡಿತ ಒಪ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಕಾವ್ಯ ಸ್ವಾರ್ಥಿ ಮತ್ತು ಸಮಯ ಸಾಧಕಿಯೂ ಕೂಡ ಹೌದು. ಯಾಕಂತ ಹೇಳಿದ್ರೆ ಆಕೆಯ ಲಾಭದ ಉದ್ದೇಶದಿಂದನೇ ಗಿಲ್ಲಿಯ ಜೊತೆಗೆ ಸ್ನೇಹವನ್ನು ಮಾಡಿದ್ದು ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಈಗಾಗಲೇ ಸಿಕ್ಕಿದ್ದಾವೆ. ಸರಿ ರೀ, ಇವೆಲ್ಲ ಒಂದು ಭಾಗ ಕರೆಕ್ಟಾ? ಇವೆಲ್ಲವೂ ಕೂಡ ಒಂದು ಭಾಗ ಆದಾಗ ಇನ್ನೊಂದು ವಿಚಾರ ನಾನು ನಿಮಗೆ ಇಲ್ಲಿ ಹೇಳಲೇಬೇಕು. ಗಿಲ್ಲಿ ಬಗ್ಗೆ ಇಷ್ಟೆಲ್ಲ ಧನುಷ್ ಹೇಳಿದ್ರಲ್ಲ, ಹಾಗಾದರೆ ಇದೇ ಧನುಷು ಕಾವ್ಯ ಜೊತೆಗೆ ಯಾವ ರೀತಿ ವರ್ತನೆ ಮಾಡಿದ್ರು ಅನ್ನೋದಕ್ಕೆ ಇದೊಂದು ಫುಟೇಜ್ ಸಾಕು ಅಂತೇಳಿ ಅನಿಸುತ್ತೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂಥ ಫುಟೇಜು. ಈ ಫುಟೇಜ್ನಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಈ ಫುಟೇಜಸ್ಗಳಲ್ಲಿ ಏನು, ಇಲ್ಲಿ ಕಾವ್ಯ ಜೊತೆಗೆ ಧನುಷ್ ಯಾವ ರೀತಿ ಇದ್ದಾನೆ ಅನ್ನುವಂಥದ್ದು. ನೋಡಿ, ಕಾವ್ಯ ಜೊತೆಗೆ ಇದೇ ರೀತಿ ಗಿಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವ್ರು ಯಾರಿಗೂ ಕೂಡ ತಡ್ಕೊಳಕ್ಕಾಗ್ತಿರ್ಲಿಲ್ಲ, ಅಷ್ಟು ಉರಿ ಇತ್ತು. ಆದರೆ ಯಾವಾಗ ಕಾವ್ಯಳನ್ನು ಗಿಲ್ಲಿಯಿಂದ ದೂರ ಮಾಡಿದ ಬಳಿಕ, ಅಂದರೆ ಒಂದಷ್ಟು ವಿಚಾರಗಳನ್ನು ತಲೆ ಒಳಗೆ ತುರುಕಿ ಆಕೆಯ ವಿಚಾರಧಾರೆಯನ್ನೇ ಬದಲಾಯಿಸಿ ಈಗ ಈತ ಮಾಡ್ತಿರೋದು ಏನು, ಒಂದು ಕಡೆ ಆಕೆಯ ಕೈ ಹಿಡ್ಕೊಳ್ಳೋದು, ಇನ್ನೊಂದು ಕಡೆ ಆಕೆಯ ಕಾಲು ಹಿಡ್ಕೊಳ್ಳೋದು, ಮತ್ತೊಂದು ಕಡೆ ಕಾಲನ್ನು ಹಿಡಿದು ತಮಾಷೆ ಮಾಡೋಕ್ಕೆ ಹೋಗೋದು. ಆ ಸಂದರ್ಭದಲ್ಲಿ ಕಾವ್ಯ ತಪ್ಪಿಸ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾಳೆ, ಮತ್ತೆ ಈತ ಹೋಗಿ ಕಾಲನ್ನು ಹಿಡಿತಾನೆ. ಅಂದರೆ ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾನೆ ಧನುಷು, ಏನು ಮಾಡೋಕ್ಕೆ ಹೊರಟಿದ್ದಾನೆ, ಏನು ಆತನ ಉದ್ದೇಶ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಬೇಕು. ಇಂಥವ್ರಿಗೆ ಬೆಂಬಲವನ್ನು ಕೊಡೋದು ಎಷ್ಟು ಸರಿ ಅನ್ನೋದನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡಬೇಕು. ಕಾವ್ಯನೂ ಕೂಡ ಯೋಚನೆ ಮಾಡಬೇಕು. ಇಲ್ಲಿ ಧನುಷ್ ಎಲ್ಲೋ ಒಂದು ಕಡೆ ಅಡ್ವಾಂಟೇಜನ್ನು ತೆಗೆದುಕೊಳ್ತಾ ಇದ್ದಾನ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಗಿಲ್ಲಿ ದೂರ ಆದ ಬಳಿಕ ಕಾವ್ಯ ಒಂದು ರೀತಿಯಲ್ಲಿ ಅಲೋನ್ ಅನ್ನೋ ರೀತಿಯಲ್ಲಿದ್ದಾರೆ, ಅಂದರೆ ಯಾರೂ ಇಲ್ಲ, ಒಬ್ಬಂಟಿ ಅನ್ನೋ ರೀತಿಯಲ್ಲಿದ್ದಾರೆ. ಈ ಸಂದರ್ಭವನ್ನು ಸದುಪಯೋಗ ಮಾಡ್ಕೋಬೇಕು ಅಥವಾ ದುರುಪಯೋಗ ಮಾಡ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಧನುಷ್ ಈ ರೀತಿಯಾದಂಥ ವರ್ತನೆಯನ್ನು ಮಾಡ್ತಿದ್ದಾನೆ ಅನ್ನೋದನ್ನು ಕೂಡ ಗಮನಿಸಬೇಕು. ಆತನಿಗೆ ಅರಿವಿಲ್ಲ, ಆತನ ಸುತ್ತಮುತ್ತ ಅಷ್ಟು ಕ್ಯಾಮ್ರಾಗಳಿದ್ದಾವೆ, ಆತನ ಪ್ರತಿಯೊಂದು ಚಲನವಲನಗಳು ಕೂಡ ಪ್ರತಿಯೊಬ್ಬರು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತೇಳಿ. ಬಹುಶಃ ಬಿಗ್ ಬಾಸ್ ಕಾರ್ಯಕ್ರಮದವರಿಗೆ ಅಥವಾ ಕಾರ್ಯಕ್ರಮದ ಇಡೀ ತಂಡಕ್ಕೆ ಈ ದೃಶ್ಯಾವಳಿಗಳು ಕಾಣದೇ ಇರ್ಬೋದು, ಬಟ್ ಲೈವ್ ಟೆಲಿಕಾಸ್ಟ್ ಇರೋದ್ರಿಂದ ಈ ದೃಶ್ಯಾವಳಿಗಳನ್ನು ಕ್ಯಾಪ್ಚರ್ ಮಾಡುವಂತಹ ಕೆಲವೊಂದಷ್ಟು ಕಿಲಾಡಿಗಳು ಇದ್ದಾರೆ ನಮ್ಮ ನಡುವೆ ಅನ್ನೋದಕ್ಕೆ ಸಾಕ್ಷಿಯೇ ಈ ಫುಟೇಜ್ ಇವಾಗ ಸಿಕ್ಕಿರುವಂಥದ್ದು. ನೋಡಿ, ಅಲ್ಲಿ ಎಷ್ಟು ನೀಟಾಗಿ ಆತ ಕಾಲನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಕಾವ್ಯ ಹೇಗೆ ತಪ್ಪಿಸ್ಕೊಳ್ತಾರೆ, ಮತ್ತೆ ಆತ ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾನೆ. ಇದೇ ಸಾಕಲ್ವಾ ಧನುಷು ಮನಸ್ಥಿತಿ ಎಂಥದ್ದು ಅನ್ನೋದನ್ನು ಅರಿತುಕೊಳ್ಳೋದಕ್ಕೆ. ಹಾಗಾದರೆ ಧನುಷು ಹೇಳೋದೊಂದು ಮಾಡೋದೊಂದು ಅಲ್ವಾ? ಧನುಷ್ ಹೇಳಿದ್ದೇನು, ಗಿಲ್ಲಿ ಬಗ್ಗೆ ಅಂತಹ ಪುಂಖಾನುಪುಂಖವಾಗಿ ಪುಂಗ್ದಂತಹ ಇದೇ ಧನುಷು ಈಗ ಆತ ಮಾಡ್ತಿರೋದು ಅದೇ ಮಣ್ಣು ತಿನ್ನೋ ಕೆಲಸ ಅಲ್ವಾ? ಗಿಲ್ಲಿ ಮಾಡಿದ್ರೆ ತಪ್ಪು, ಈತ ಮಾಡಿದ್ರೆ ಸರಿ. ಈತ ಹೇಗೆ ಬೇಕಾದ್ರೂ ಇರಬಹುದು, ಬಟ್ ಗಿಲ್ಲಿ ಹೇಗೆ ಬೇಕಾಗಿ ಇರೋ ಹಾಗಿಲ್ಲ. ಗಿಲ್ಲಿ ಮತ್ತು ಕಾವ್ಯದ ಸ್ನೇಹ ಯಾವ ರೀತಿಯಾದದ್ದು, ಎಷ್ಟು ದಿನಗಳದ್ದು, ಕಾವ್ಯ ಮತ್ತು ಈ ಧನುಷ್ದು ಸ್ನೇಹ ಎಷ್ಟು ದಿನಗಳದ್ದು. ಇದೇ ಧನುಷು ಸ್ಪಂದನ ಇರೋವರೆಗೂ ಕೂಡ ಸ್ಪಂದನ ಹಿಂದೆ ಓಡಾಡ್ಕೊಂಡಿದ್ದ, ಸ್ಪಂದನ ಸಪೋರ್ಟನ್ನು ತೆಗೆದುಕೊಂಡ. ಸ್ಪಂದನ ಕೂಡ ಎಲ್ಲದಕ್ಕೂ, ಒಂದಕ್ಕೆ ಎರಡಕ್ಕೆ ಎಲ್ಲದಕ್ಕೂ ಕೂಡ ಎಲ್ಲವನ್ನು ಕೂಡ ಧನುಷ್ ಮೇಲೆ ಡಿಪೆಂಡ್ ಆಗಿದ್ಲು. ಪರಿಣಾಮ ಧನುಷಿಂದನೇ ಇಲ್ಲಿ ಸ್ಪಂದನ ಹೊರಗಡೆ ಹೋಗಿತ್ತು. ಈಗ ಇದೇ ಕಾವ್ಯ ಮತ್ತೆ ಧನುಷ್ ಹಿಂದೆ ಹೋಗಿಬಿಟ್ಟು ಬಹುಶಃ ಆಕೆಯೂ ಕೂಡ ಹೊರಗಡೆ ಹೋಗಿ ಕೊನೆಗೆ ಧನುಷ್ಗೆ ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡಿದರೂ ಕೂಡ ಅಚ್ಚರಿ ಇಲ್ಲ. ಯಾಕಂತ ಹೇಳಿದ್ರೆ ಇವ್ರು ಯಾರಿಗೂ ಕೂಡ ಬುದ್ಧಿನೂ ಕೂಡ ಇಲ್ಲ, ಆಲೋಚನೆ ಮಾಡುವಂಥ ಶಕ್ತಿನೂ ಇಲ್ವಾ ಅನ್ನುವಂಥ ಪ್ರಶ್ನೆ ಹೇಳೋದಂತೂ ಸಹಜ. ವಾಟೆವರ್ ಸ್ನೇಹಿತರೆ, ಒಂದಂತೂ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡ್ಕೊಬೇಕು, ಧನುಷ್ ಎಲ್ಲೋ ಒಂದು ಕಡೆ ಗಿಲ್ಲಿಯಿಂದ ಕಾವ್ಯಳನ್ನು ದೂರ ಮಾಡಿ ಆ ಲಾಭವನ್ನು ತಾನು ಪಡೆಯುವಂಥ ಉದ್ದೇಶದಿಂದ ಇದ್ದಾನೆ ಅನ್ನೋದರಲ್ಲಿ ಎರಡನೇ ಡೌಟ್ ಮಾತಿಲ್ಲ. ಜೊತೆಗೆ ಗಿಲ್ಲಿಯನ್ನು ಮಾನಸಿಕವಾಗಿ ವೀಕ್ ಮಾಡಿದ್ರೆ ಗಿಲ್ಲಿ ಆಟದಲ್ಲೂ ಕೂಡ ಸ್ವಲ್ಪ ಸ್ಲೋ ಆಗ್ತಾನೆ. ಆ ಲಾಭವನ್ನು ತಾನು ಪಡೆಯುವಂಥ ಉದ್ದೇಶವನ್ನು ಈತ ಇಟ್ಕೊಂಡಿದ್ದಾನೇನೋ ಅನ್ನುವಂಥ ಒಂದು ಭಾವನೆ ಮೂಡೋದಂತೂ ಸಹಜ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.